ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಈ ಶಕ್ತಿ ಯೋಜನೆಯಿಂದ ನಷ್ಟ ಆಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ. ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆಯಿಂದ ನಷ್ಟವನ್ನ ಒಪ್ಕೊಂಡಿದೆ ಸರ್ಕಾರ. ಸರ್ಕಾರದ ಬೊಕ್ಕಸಕ್ಕೆ ಪ್ರತಿದಿನ ನೆನಪಿಡಿಸ್ಕೊಳ್ಳಿ, ಇದು ಪ್ರತಿ ವರ್ಷ ಅಲ್ಲ, ಪ್ರತಿ ತಿಂಗಳಲ್ಲ, ಪ್ರತಿದಿನ 9 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಪರಿಷತ್ನಲ್ಲಿ ಸಾರಿಗೆ ನಿಗಮಗಳ ನಷ್ಟದ ಬಗ್ಗೆ ಬಿಜೆಪಿಯ ಕೇಶವ ಪ್ರಸಾದ್ ಪ್ರಶ್ನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶಕ್ತಿ ಯೋಜನೆ ನಷ್ಟದ ಬಗ್ಗೆ ಸದನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟಿದ್ದಾರೆ. ನಾನು ಯಾವ ಮಾಹಿತಿಯನ್ನು ಮುಚ್ಚಿಟ್ಟಿಲ್ಲ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ದೇಶದ ಯಾವುದೇ ಕಡೆಯಾದರೂ ಸಾರಿಗೆ ಸೌಲಭ್ಯದಲ್ಲಿ ನಷ್ಟ ಇದೆ, ಸಾರಿಗೆ ನಿಗಮಗಳಿಗೆ ನಷ್ಟ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಷ್ಟ ಖಂಡಿತವಾಗ್ಲೂ ಇದೆ. ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದೀವಿ, ಇದು ಪುನಶ್ಚೇತನಕ್ಕೆ ಒಂದು ದಾರಿ ಅಷ್ಟೇ, ಆದರೆ ಅದರಿಂದ ಸರಿ ಹೋಗಲ್ಲ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ 2,000 ಕೋಟಿ ಹಣ ಬರಬೇಕು. ಶಕ್ತಿ ಯೋಜನೆ ನಷ್ಟದ ಬಗ್ಗೆ ಸದನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದ್ದಾರೆ. ಎಸ್, ಎಲ್ಲ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟದಲ್ಲೇ ಇದ್ದಾವೆ ಅಂಡ್ ನಾನೇನದನ್ನು ಮುಚ್ಚಿಡ್ತಾ ಇಲ್ಲ, ನಾವು ಕೂಡ ನಷ್ಟದಲ್ಲಿದ್ದೀವಿ. 2,000 ಕೋಟಿ ದುಡ್ಡು ಬರಬೇಕು, ಪ್ರತಿದಿನ 9 ಕೋಟಿ ಲಾಸ್ ಅಲ್ಲಿದೆ ಅಂತ ಹೇಳ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಷ್ಟ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬರೀ ಕರ್ನಾಟಕ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಯಾವುದೇ ಭಾಗದಲ್ಲೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸರ್ಕಾರಗಳು ಬೆಂಬಲ ಇಲ್ಲ ಅಂದರೆ ನಡೆಸೋಕ್ಕಾಗೋದಿಲ್ಲ. ಈ ನಮ್ಮಲ್ಲಿ 25,000 ಹಳ್ಳಿಗಳಿದೆ. ಅದರಲ್ಲಿ 97% ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಿದ್ದೀವಿ. ಅಂದರೆ ಆ ಊರಿಗೆ ಹೋಗ್ಬೇಕಂತಲ್ಲ, ಆ ಊರಿಂದ 1.5 ಕಿಲೋಮೀಟ್ರ್ ಹತ್ತಿರದಲ್ಲಿ ಬಸ್ ಹೋಗ್ತಾ ಇದೆ ಅಂದರೆ ಆ ಗ್ರಾಮಕ್ಕೆ ಸಾರಿಗೆ ಸೌಲಭ್ಯ ಇದೆ ಅಂತ. ಅದರಲ್ಲಿ 40% ಬಸ್ಸುಗಳು ನಮ್ಗೆ ನಷ್ಟ ಆಗುತ್ತೆ ಅಂತ ಗೊತ್ತು. ನಮ್ಮಲ್ಲೇ ಅಲ್ಲ, ಇಡೀ ದೇಶದಲ್ಲಿ 40% ಬಸ್ಸುಗಳು ನಷ್ಟ ಆಗುತ್ತೆ. ಆದರೂ ನಾವು ಓಡಿಸ್ತೀವಿ. ಪ್ರೈವೇಟ್ ಆಪ್ರೇಟರ್ಸ್ ಆದರೆ ಓಡಿಸಲ್ಲ. ನಾನೇ ಪ್ರೈವೇಟ್ ಆಪ್ರೇಟರ್ ಆದರೂ ಕೂಡ ನಷ್ಟ ಆದರೆ ಓಡಿಸ್ತಿರ್ಲಿಲ್ಲ. ಆಗ ಪ್ರತಿದಿನ ಪೆಟ್ರೋಲ್ಗೆ 9 ಕೋಟಿ ಬೇಕಾಗ್ತಿತ್ತು ನಮಗೆ, ಡೀಸೆಲ್ಗೆ. ಈಗ 13 ಕೋಟಿ ಆಗಿದೆ. ಒಂದಿನಕ್ಕೆ 4 ಕೋಟಿ ಖರ್ಚು ಜಾಸ್ತಿ ಆಗಿದೆ. ಆಮೇಲೆ ಇದು ಸ್ಯಾಲ್ರೀಸು ಒಂದು ದಿನಕ್ಕೆ 6 ಕೋಟಿ ಬೇಕಾಗಿತ್ತು 5 ವರ್ಷಕ್ಕೆ ಮುಂಚೆ, ಈಗ 12 ಕೋಟಿ ಆಗಿದೆ. ಒಟ್ಟು ಒಂದು ದಿನಕ್ಕೆ 9.25 ಕೋಟಿ ಹಿಂದೆ ದರ ಏರಿಸಿದಾಗ ಮತ್ತು ಇಲ್ಲಿವರೆಗೂ ದರ ಈಗಿನವರೆಗೂ